ಶಾಸಕ ಬೈರತಿ ಬಸವರಾಜುಗೆ ಬಿಕ್ಲು ಶಿವ ಮರ್ಡರ್ ಕೇಸ್ನಲ್ಲಿ ಕಂಟಕ ಎದುರಾಗಿದೆ. ಯಾವುದೇ ಮೂಮೆಂಟ್ ಶಾಸಕರನ್ನ ಅರೆಸ್ಟ್ ಮಾಡೋ ಸಾಧ್ಯತೆ ಇದೆ. ಇನ್ನೊಂದು ಕಡೆಗೆ ಅವರು ಅಜ್ಞಾತವಾಸಿಗಳಾಗಿದ್ದಾರೆ, ಮತ್ತೊಂದು ಕಡೆಗೆ ಸಿಐಡಿ ಅಧಿಕಾರಿಗಳು ಶೋಧ ಕಾರ್ಯವನ್ನು ಮುಂದುವರಿಸಿದ್ದಾರೆ. ಅಜ್ಞಾತವಾಸಿಯಾಗಿರುವಂತಹ ಶಾಸಕ ಬಸವರಾಜುಗಾಗಿ ಸಿಐಡಿ ಶೋಧವನ್ನು ನಡೆಸ್ತಾ ಇದೆ. ಗೋವಾ, ಮಹಾರಾಷ್ಟ್ರದಲ್ಲಿ ಸಿಐಡಿಯ 2 ತಂಡಗಳು ಇವರನ್ನು ಅರೆಸ್ಟ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ. ನಿನ್ನೆ ಮಧ್ಯಾಹ್ನದ ನಂತರ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ ಬೈರತಿ ಬಸವರಾಜು. ಬೈರತಿ ಜೊತೆಗೆ ಫೋನ್ ಸಂಪರ್ಕದಲ್ಲಿ ಇದ್ದವರ ಮಾಹಿತಿಯನ್ನು ಸಿಐಡಿ ಅಧಿಕಾರಿಗಳು ಸಂಗ್ರಹಿಸ್ತಾ ಇದ್ದಾರೆ. ಆ ಮೂಲಕ ಅವ್ರನ್ನ ಅರೆಸ್ಟ್ ಮಾಡಿಬಿಡಬೇಕು ಅಂತ ಹೇಳಿ ಪ್ರಯತ್ನಗಳನ್ನು ಮಾಡಲಾಗ್ತಾ ಇದೆ. ಇಡೀ ಪ್ರಕರಣದಲ್ಲಿ A5 ಆಗಿದ್ದಾರೆ. ಅಕ್ಯೂಸ್ ನಂಬರ್ 5, ಆರೋಪಿ ನಂಬರ್ 5 ಆಗಿದ್ದಾರೆ ಬೈರತಿ ಬಸವರಾಜು. ಈ ಪ್ರಕರಣದಲ್ಲಿ A1 ಆಗಿರುವಂತಹ ಜಗ್ಗನ ಜೊತೆಗೆ ಬೈರತಿ ಬಸವರಾಜುಗೆ ನಿಕಟ ಸ್ನೇಹ ಸಂಪರ್ಕ ಇದ್ದಿದ್ದು ಈಗಾಗಲೇ ಗೊತ್ತಾಗಿದೆ. ಕೊಲೆಯಾದ ಬಳಿಕ, ಕೊಲೆಗೂ ಮುಂಚೆ ಇವರೆಲ್ಲ ಪದೇ ಪದೇ ಮೀಟ್ ಮಾಡಿದ್ರ ಬಗ್ಗೆ, ಆಮೇಲೆ ಇವರ ಆಪ್ತ ವಲಯದಲ್ಲಿದ್ದವರು ಜಗ್ಗನಿಗೆ ಕರೆ ಮಾಡಿದ್ರ ಬಗ್ಗೆ ಎಲ್ಲ ಮಾಹಿತಿ ಇದೆ. ಬೆಳಗಾವಿ ಅಧಿವೇಶನಕ್ಕೆ ಹೋಗಿ ಅದಾದ ನಂತರ ಅಬ್ಸ್ಕಾಂಡ್ ಆಗಿದ್ದಾರೆ ಬೈರತಿ ಬಸವರಾಜು. ಬೆಳಗಾವಿಯಿಂದ ಹೊರ ಹೋಗುವ ಟೋಲ್ನಲ್ಲಿ ಫುಟೇಜಸ್ ಸಿಕ್ಕಿದೆ ಇವರು ಕಾರಿಗೆ ಸಂಬಂಧಪಟ್ಟಂತೆ. 3 ತಂಡಗಳನ್ನು ರಚಿಸಲಾಗಿದೆ. ಸಿಐಡಿ ಅಧಿಕಾರಿಗಳ 3 ಟೀಮ್ ಇವರನ್ನ ಹುಡುಕ್ತಾ ಇದೆ ಅನ್ನೋದರ ಮಾಹಿತಿ ಸಿಗ್ತಾ ಇದೆ. ಸೊ ಯಾವಾಗ ಅರೆಸ್ಟ್ ಮಾಡ್ತಾರೆ ಅನ್ನೋದು ಈಗಿರುವ ಕುತೂಹಲ. ಬಲವಂತದ ಕ್ರಮ ತನ್ನ ವಿರುದ್ಧ ಕೈಗೊಳ್ಳೋದಕ್ಕೆ ಸೂಚನೆ ಕೊಡಬಾರ್ದು ಅಂತ ಹೇಳಿ, ಸೂಚನೆ ಕೊಡಿ ಅಂತ ಹೇಳಿ ಕೋರ್ಟ್ ಮೊರೆ ಹೋಗಿದ್ರು. ಕೋರ್ಟ್ ಅದನ್ನ ಮಾನ್ಯ ಮಾಡಿರಲಿಲ್ಲ, ತಿರಸ್ಕಾರ ಮಾಡಿತ್ತು. ಈಗ ಅವರು ಸುಪ್ರೀಂ ಕೋರ್ಟ್ನ ಮೊರೆ ಹೋಗ್ತಾ ಇದ್ದಾರೆ. ಲೀಗಲ್ ರೆಮಿಡಿಯನ್ನ ಕೇಳ್ಕೊಳ್ತಾ ಇದ್ದಾರೆ. ಅರೆಸ್ಟ್ ಆಗದೇ ಇರೋ ರೀತಿ ಲೀಗಲ್ ರೆಮಿಡಿಯನ್ನ ಬಯಸಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಉಮೇಶ್. ಎಲ್ಲೆಲ್ಲಿ ಸರ್ಚ್ ಆಪರೇಷನ್ ನಡೀತಾ ಇದೆ, ಇವ್ರ ಸುಳಿವು ಸಿಕ್ಕಿರೋದ್ರ ಬಗ್ಗೆ, ಇವ್ರು ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ, ಸುಳಿವು ಸಿಕ್ಕಿರೋದ್ರ ಬಗ್ಗೆ ಏನ್ ಮಾಹಿತಿ ಇದೆ? ಮಮತಾ, ಸದ್ಯಕ್ಕೆ ಸಿಐಡಿ ಅಧಿಕಾರಿಗಳು 3 ಸ್ಪೆಷಲ್ ಟೀಮ್ಗಳು ಮಾಡ್ಕೊಂಡು ಬೈರತಿ ಬಸವರಾಜ್ಗಾಗಿ ತೀವ್ರ ಹುಡುಕಾಟ ನಡೆಸ್ತಾ ಇರುವಂತದ್ದು. ಅವರ ಪೊಲೀಸರಿಗೆ ಅಧಿಕಾರಿಗಳಿಗೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಇವರು ಬೆಳಗಾವಿಯ ಚಳಿಗಾಲದ ಅಧಿವೇಶನಕ್ಕೆ ಹೋಗಿರ್ತಾರೆ. ಆ ನಂತರದಲ್ಲಿ ಅಲ್ಲಿಂದ ಎಲ್ಲೋದ್ರು ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಕ್ಕಿಲ್ಲ. ಹಾಗಾಗಿ ಅವ್ರಿಗೆ ಬೆಳಗಾವಿಯಲ್ಲಿ ಎಲ್ಲಿ ಉಳ್ಕೊಂಡಿದ್ರು ಮತ್ತೆ ಯಾವ ರಸ್ತೆಗಳ ಮುಖಾಂತರ ಅವರು ಹೊರಗಡೆ ಹೋದ್ರು ಅನ್ನೋ CCTVಯನ್ನು ಪರಿಶೀಲನೆ ಮಾಡ್ತಾ ಇರುವಂತದ್ದು. ಅದಲ್ದೇನೆ ಬೆಳಗಾವಿಯ ಇಂದ ಹೊರಗಡೆ ಹೋಗುವಂತ ಇತರೆ ಜಿಲ್ಲೆಗಳಿಗೆ ಕನೆಕ್ಟ್ ಆಗುವಂತ ರಸ್ತೆಗಳಲ್ಲಿನ ಟೋಲ್ಗಳನ್ನು ಕೂಡ ಚೆಕ್ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಅವರು ಸದ್ಯಕ್ಕೆ ಸಿಐಡಿ ಅಧಿಕಾರಿಗಳಿಗೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಅವರು ಗೋವಾ ಅಥವಾ ಮಹಾರಾಷ್ಟ್ರಕ್ಕೆ ಹೋಗಿರುವಂತಹ ಸಾಧ್ಯತೆ ಇದೆ. ಆ ನಿಟ್ಟಿನಲ್ಲೇ ಅವರನ್ನ ಪತ್ತೆ ಮಾಡುವ ನಿಟ್ಟಿನಲ್ಲಿ ತೀವ್ರವಾಗಿ ಹುಡುಕಾಟ ನಡೆಸ್ತಾ ಇದ್ದಾರೆ. ಸದ್ಯಕ್ಕೀಗ ಅವ್ರು ನಿನ್ನೆ ಸಂಜೆಯ ನಂತರದಲ್ಲಿ ಅವ್ರ ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗಿದೆ. ಒಂದು ತಂಡ ಅವರನ್ನು ಇತ್ತೀಚೆಗೆ ಅವರ ಫೋನ್ ಸಂಪರ್ಕದಲ್ಲಿದ್ದಂತ ಯಾರೆಲ್ಲ ಇದ್ರು ಅವರ ಪತ್ತೆಗಾಗಿ ಅವರ ಪರಿಶೀಲನೆ ಮಾಡ್ತಾ ಇರುವಂತದ್ದು. ಅವರು ಯಾರ ಜೊತೆ ಟಚ್ ಅಲ್ಲಿ ಇದ್ರು ಅನ್ನೋದು ಪರಿಶೀಲನೆ ಮಾಡ್ತಾ ಇದ್ರು. ಒಂದು ತಂಡ ಗೋವಾ ಮತ್ತೆ ಮಹಾರಾಷ್ಟ್ರದಲ್ಲಿ ಬೈರತಿ ಬಸವರಾಜ್ಗಾಗಿ ತೀವ್ರ ಹುಡುಕಾಟ ನಡೆಸಿದ್ದಾರೆ. ಯಾವುದೇ ಕ್ಷಣದಲ್ಲೂ ಕೂಡ ಬೈರತಿ ಬಸವರಾಜ್ನ ಬಂಧನ ಆಗುವಂತ ಸಾಧ್ಯತೆ ಇರುವಂತದ್ದು. ಮತ್ತೊಂದ್ ಕಡೆ ಅವರು ಕೂಡ ಈ ಬಂಧನ ಭೀತಿಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸುಪ್ರೀಂ ಕೋರ್ಟ್ ಮೊರೆ ಹೋಗೋದಕ್ಕೆ ಲೀಗಲ್ ಟೀಮ್ ನ ಕನ್ಸಲ್ಟ್ ಮಾಡಿದ್ದಾರೆ. ಆ ಮುಖಾಂತರ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸೋದಕ್ಕೆ ಬೇಕಾದಂತ ಎಲ್ಲ ಸಿದ್ಧತೆ ಮಾಡ್ಕೋತಾ ಇದ್ದಾರೆ. ಅಷ್ಟರೊಳಗಡೆ ಸಿಐಡಿ ಅಧಿಕಾರಿಗಳು ಅವರನ್ನು ಬಂಧನ ಮಾಡುವ ನಿಟ್ಟಿನಲ್ಲಿ ಬೇಕಾದಂತ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡು ಆ ನಿಟ್ಟಿನಲ್ಲಿ ಕಾರ್ಯಾಚರಣೆ ನಡೆಸ್ತಾ ಇರುವಂತದ್ದು. ಧನ್ಯವಾದ ಉಮೇಶ್, ತಮ್ಮ ಮಾಹಿತಿಗಾಗಿ.